ಬೇಕಂದ್ರೆ ಅಲ್ಲಿ ನೀವು ಅಲ್ಲಿ ಹೋಗಬೇಕು ಆಧಾರ್ ಸೆಂಟ್ರಿಗೆ. ಅದ್ರ ಸಂಬಂಧ ಆಧಾರ್ ಸೆಂಟ್ರ್ ಅದು. ಅಲ್ಲಿ ಪಬ್ಲಿಕ್ ಭಾಳ ಕ್ಯೂ ಹಚ್ಚಿ ನಿಂದಿರ್ಬೇಕಾಕೈತಿ. ಹಂಗಾಕಿ ಇದು ತಂದಿದ್ದು ಗೌರ್ಮೆಂಟ್ ಆಧಾರ್ ಆ್ಯಪ್ ಅಂತ ಒಂದು ಹೊಸ ಆ್ಯಪ್ ನವಂಬರ್ಗೆ ಲಾಂಚ್ ಆಕೈತಿ ಅದು. ಅದ್ರಾಗ ಇನ್ನೊಂದು ಫೆಸಿಲಿಟಿ ಏನು ಕೊಟ್ಟಾರಪ್ಪ ಅಂದ್ರೆ ಒಂದು QR ಕೋಡ್ ಕೊಟ್ಟಾರೆ. ಈಗ ನೀವು ಸಪೋಸ್ ಬೆಂಗಳೂರಿಗೆ ಹೋದ್ರಪ್ಪ, ಮುಂಬೈಗೆ ಹೋದ್ರೆ, ಎಲ್ಲರೂ ಹೋದ್ರಿ ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ, ನೀವು ಆಧಾರ್ ಕಾರ್ಡ್ ಒಯ್ದಿಲ್ಲ, ಅದ್ರ ಮ್ಯಾಗ ಒಂದು QR ಕೋಡ್ ಕೊಟ್ಟಿರ್ತಾರೆ ನಿಮ್ಗೆ. ಆ QR ಕೋಡ್ ಕೊಟ್ಟರೆ ಅವ್ರು ಸ್ಕ್ಯಾನ್ ಮಾಡ್ತಾರೆ. ಆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಆಧಾರ್ ಡೀಟೇಲ್ಸ್ ಅವ್ರ ಹತ್ರ ಹೋಗಿಬಿಡ್ತೈತಿ. ಫಿಸಿಕಲ್ ಆಧಾರ್ ಕಾರ್ಡ್ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಅದೊಂದಲ್ಲಿ ಒಂದು ಏನೈತಿಲ್ಲ ಬೆನಿಫಿಟ್ ಐತಿ. ಇದು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಟೈಮ್ ಉಳಿಸೋದು. ಅಲ್ಲಿ ಆಧಾರ್ ಸೆಂಟ್ರಿಗೆ ಹೋಗಿ ತಾಸುಗಟ್ಟಲೆ ನಿಂದಿರೋ ಅವಶ್ಯಕತೆ ಇಲ್ಲ, ಟೈಮ್ ಉಳಿತೈತಿ. ಇನ್ನೊಂದು ಪೇಪರ್ ವರ್ಕ್ ಕಡಿಮೆ ಆಕೈತಿ. ಈಗ ಫಿಸಿಕಲಿ ಪೇಪರ್ ಒಯ್ಯೋ ಅವಶ್ಯಕತೆ ಇಲ್ಲ. ಇನ್ನೊಂದೇನಪ್ಪ ಅಂದ್ರೆ ಫ್ರಾಡ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಿಮ್ಮ ತಿದ್ದುಪಡಿ ಮಾಡ್ಕೊಳ್ಳೋವಂಥ ಸ್ಕ್ಯಾಮ್ ಏನಿರ್ತಲ್ಲ ಅವು ಕಡಿಮೆ ಆಗ್ತವೆ. ಈಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫೆಚ್ ಆಕೈತಿ, ಅದು ಕರೆಕ್ಟ್ ಇತ್ತಪ್ಪ ಅಂದ್ರೆ ನಿಮ್ದು ಏನೋ ಅಪ್ಡೇಟ್ ಮಾಡ್ಕೋತೀರಿ ಅದು ಆಕೈತಿ. ಆಮೇಲೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋಕೆ, ಇಮೇಲ್ ಅಪ್ಡೇಟ್ ಮಾಡೋಕ್ಕಂತೂ ಡಾಕ್ಯುಮೆಂಟ್ಸ್ ಏನೂ ಪ್ರೊವೈಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಎನಿ ಟೈಮ್ ಅದು ಮಾಡ್ಕೋಬೋದು. ಅದು ಆಯಿತು. ನಿಮ್ಮ ಮತ್ತು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅದು ಮಾಡೋದಾಗಲಿ, ಅದು ಪ್ರತಿಯೊಂದಕ್ಕೂ ಏನೈತಿಲ್ಲ ಇದು ಭಾಳ ಬೆಸ್ಟ್ ಆ್ಯಪ್ ಐತೆ. ಅದು ಲಾಂಚ್ ಆಕೈತೆ ನವಂಬರ್ಗೆ, ಎಲ್ಲ ಪಬ್ಲಿಕ್ಲಿ ಅವೈಲೇಬಲ್ ಆಕೈತಿ. ಇನ್ನು ಮುಂದೆ ಏನೈತಲ್ಲ ನೀವು ಆಧಾರ್ ಕಾರ್ಡ್ ಹೋಗಿ ತಾಸುಗಟ್ಟಲೆ ನಿಂದ್ರೋ ಅವಶ್ಯಕತೆನೂ ಕಡಿಮೆ ಆಕೈತಿ. ನಿಮ್ಮ ಕೆಲಸನೂ ಸ್ಪೀಡಾಗಿ ಆಕೈತಿ, ನಿಮ್ಮ ಮೊಬೈಲ್ ಮುಖಾಂತರನೇ ಆಕೈತಿ. ಇದೆಲ್ಲ ಥ್ಯಾಂಕ್ ಯು.